ಹ್ಯಾವ್ ಟು ಅನ್ನುವಂಥ ಮಾಡೆಲ್ ವರ್ಬನ್ನು ಯಾವುದಾದ್ರೂ ಕೆಲಸ ಮಾಡಬೇಕು ಅನ್ನೋ ಅರ್ಥದಲ್ಲಿ ಬಳಕೆ ಮಾಡಬಹುದು. ಉದಾಹರಣೆ ನೋಡಿ, ಐ ಹ್ಯಾವ್ ಟು ಸಿಟ್ ಅಂದ್ರೆ ನಾನು ಕುತ್ಕೊಳ್ಬೇಕು. ಹ್ಯಾವ್ ಮತ್ತು ಟು ಎರಡನ್ನೂ ಯೂಸ್ ಮಾಡ್ತಾ ಇದೀವಿ. ಐ ಹ್ಯಾವ್ ಟು ಸಿಟ್ ನಾನು ಕುತ್ಕೊಳ್ಬೇಕು. ಐ ಹ್ಯಾವ್ ಟು ಟಾಕ್ ನಾನು ಮಾತಾಡಬೇಕು. ಐ ಹ್ಯಾವ್ ಟು ಗೋ ನಾನು ಹೋಗಬೇಕು. ಐ ಹ್ಯಾವ್ ಟು ಕಮ್ ನಾನು ಬರಬೇಕು. ಈ ಅರ್ಥದಲ್ಲಿ ಯೂಸ್ ಮಾಡ್ತಾ ಇದೀವಿ. ನೋಡಿ, ವಿ ಹ್ಯಾವ್ ಟು ಟಾಕ್ ನಾವು ಮಾತಾಡಬೇಕು. ದೇ ಹ್ಯಾವ್ ಟು ರೀಡ್ ಅವರು ಓದಬೇಕು. ಈ ಹ್ಯಾಸ್ ಟು ಕಮ್ ಅವನು ಬರಬೇಕು. ಶಿ ಹ್ಯಾಸ್ ಟು ವರ್ಕ್ ಅವಳು ಕೆಲಸ ಮಾಡಬೇಕು. ಹಿ, ಶಿ ಮತ್ತೆ ಇಟ್ ಬಂದ ಸಂದರ್ಭದಲ್ಲಿ ಹ್ಯಾವ್ ಟು ಯೂಸ್ ಮಾಡೋ ಹಾಗಿಲ್ಲ, ಹ್ಯಾಸ್ ಟು ಅನ್ನ ಯೂಸ್ ಮಾಡ್ತಾ ಇದೀವಿ. ಹೀಗೆ ನಾವು ಹ್ಯಾವ್ ಟು ಅನ್ನುವಂಥ ಮಾಡೆಲ್ ವರ್ಬನ್ನ ಯೂಸ್ ಮಾಡಬಹುದು. ಇನ್ನು ಮಾಡಬೇಕಿತ್ತು ಅನ್ನುವಂಥ ವಾಕ್ಯಗಳನ್ನ ರಚನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಹ್ಯಾವ್ ಟು ಜಾಗದಲ್ಲಿ ಹ್ಯಾಡ್ ಟು ಹಾಕಿದ್ರೆ ಆಯ್ತು. ವೆರಿ ಸಿಂಪಲ್. ನೋಡಿ, ಐ ಹ್ಯಾಡ್ ಟು ಸಿಟ್ ನಾನು ಕುತ್ಕೊಳ್ಬೇಕಿತ್ತು. ಐ ಹ್ಯಾವ್ ಟು ಸಿಟ್ ಅಂದ್ರೆ ಐ ಹ್ಯಾವ್ ಟು ಸಿಟ್ ಅಂದ್ರೆ ನಾನು ಕುತ್ಕೊಳ್ಬೇಕು. ಐ ಹ್ಯಾಡ್ ಟು ಸಿಟ್ ಅಂತಂದ್ರೆ ನಾನು ಕುತ್ಕೊಳ್ಬೇಕಾಗಿತ್ತು. ವಿ ಹ್ಯಾಡ್ ಟು ಟಾಕ್ ವಿ ಹ್ಯಾಡ್ ಟು ಟಾಕ್ ನಾವು ಮಾತಾಡಬೇಕಿತ್ತು. ವಿ ಹ್ಯಾವ್ ಟು ಟಾಕ್ ಅಂತಂದ್ರೆ ನಾವು ಮಾತನಾಡಬೇಕು. ವಿ ಹ್ಯಾಡ್ ಟು ಟಾಕ್ ಅಂತ ಹೇಳಿದ್ರೆ ನಾವು ಮಾತನಾಡಬೇಕಾಗಿತ್ತು. ದೇ ಹ್ಯಾಡ್ ಟು ರೀಡ್ ಅವರು ಓದಬೇಕಿತ್ತು. ದೇ ಹ್ಯಾವ್ ಟು ರೀಡ್ ಅವರು ಓದಬೇಕು. ದೇ ಹ್ಯಾಡ್ ಟು ರೀಡ್ ಅವರು ಓದಬೇಕಿತ್ತು. ಈ ಹ್ಯಾಡ್ ಟು ಕಮ್ ಅವನು ಬರಬೇಕಿತ್ತು. ಈ ಹ್ಯಾಸ್ ಟು ಕಮ್ ಅವನು ಬರಬೇಕು. ಈ ಹ್ಯಾಡ್ ಟು ಕಮ್ ಅವನು ಬರಬೇಕಿತ್ತು. ಶಿ ಹ್ಯಾಡ್ ಟು ವರ್ಕ್ ಅವಳು ಕೆಲಸ ಮಾಡಬೇಕಿತ್ತು. ಶಿ ಹ್ಯಾಸ್ ಟು ವರ್ಕ್ ಅವಳು ಕೆಲಸ ಮಾಡಬೇಕು. ಹೀಗೆ ಹ್ಯಾವ್ ಟು ಮತ್ತೆ ಹ್ಯಾಸ್ ಟು ಅನ್ನ ಯೂಸ್ ಮಾಡಿ ಸಾಕಷ್ಟು ವಾಕ್ಯಗಳನ್ನ ರಚನೆ ಮಾಡಬಹುದು. ಪ್ರಾಕ್ಟೀಸ್ ಮಾಡಿ, ಬಂದೇ ಬರುತ್ತೆ.